ಬಟ್ಟೆಪಾರೆ ವ್ಯೂ ಪಾಯಿಂಟ್ ಅಂತ ಅದು ಹೋಗೋಣ. ವ್ಯೂ ಅಂದರೆ ವ್ಯೂ, ಪುಷ್ಪಗಿರಿ ವ್ಯೂ. ಹಂಗೆ ಒಂದ್ಸಲಿ ವ್ಯೂ ನೋಡ್ಕೊಂಬಿಡಿ. 360 ಹಾಕ್ತೀನಿ. ಇಲ್ಲಿ ಬೃಹದಾಕಾರದ ಬಂಡೆ ಇದೆ. ಈ ಬಂಡೆಗಳನ್ನೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಹಾ ಆಹಾ. The next day. ಈ ಕಡೆ ನನ್ನ ಮಾಡ. ಹಲೋ ನಮಸ್ಕಾರ ಬಾಯ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರೂ. ಗುಡ್ ಮಾರ್ನಿಂಗ್ ಹೇಳ್ರ. ಗುಡ್ ಮಾರ್ನಿಂಗ್. ಓಕೆ, ಇವತ್ತಿಂದ ಏನಪ್ಪ ಪ್ಲ್ಯಾನ್ ಅಂದರೆ, ಈಗ ನಿನ್ನೆ ಒಂದು ವ್ಯೂ ಪಾಯಿಂಟ್ಗೆ ಹೋಗಿದ್ವಿ. ಅಲ್ಲಿ ವ್ಯೂನೇ ಕಾಣಿಸ್ತಿಲ್ಲ, ಫುಲ್ಲು ಫಾಗು ಮಳೆ. ಸೊ ಅದಕ್ಕೆ ಈಗ ಅದ್ರ ಪಕ್ಕ ಇರೋದು ಇನ್ನೊಂದು ವ್ಯೂ ಪಾಯಿಂಟ್, ಬಟ್ಟೆಪಾರೆ ವ್ಯೂ ಪಾಯಿಂಟ್ ಅಂತ. ಅದನ್ನ ವಿಸಿಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮತ್ತೆ ತಿರ್ಗಿ ಅದೇ ರೂಟಲ್ಲಿ ಓಡಿಸ್ತಾ ಇದ್ದೀನಿ ಕಾರು. ಹೋಗೋಂಥ ದಾರಿ ಎಷ್ಟು ಕಠಿಣವಾಗಿದೆ ಅಂತ ಯಾರು ನೋಡಿರಲ್ಲ. ಕಠಿಣವಾಗಿದೆ ಅಂದರೆ ಆಫ್ ರೋಡ್ ಇಲ್ಲ, ಬಟ್ ಎಲಿವೇಶನ್ ಸಿಕ್ಕಾಬಟ್ಟೆ ಇದೆ. ಇವಾಗ ಫುಟೇಜ್ನ ಕವರ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಸೊ ಲುಕ್ ಅಟ್ ದಿಸ್ ವ್ಯೂ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟಕ್ಕೆ ಹೋಗ್ಬೇಕು ನಾವೀಗ. ಇಂಥ ದಟ್ಟ ಕಾಡಿನ ಮಧ್ಯೆ ಯಾರು ವಾಸ ಮಾಡ್ತಾರೆ ಅಂದರೆ, ನೋಡಿರಲ್ಲ, ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಎದುರುಗಡೆ ನೋಡಿ ಮಚ್ಚ, ಅಲ್ಲಿ ಹೆಂಗೆ ಫಾಗ್ ಹೋಗ್ತಾ ಇದೆ. ಬಟ್ ನಿನ್ನೆ ಇಷ್ಟೊಂದು ಕ್ಲಿಯರ್ ಇರಲಿಲ್ಲ ಅಲ್ವಾ ನಾವು ಬಂದಾಗ. ನೋಡಿ ರೂಟ್ ಹೆಂಗಿದೆ. ಆ ಕಡೆ ಎರಡು ಗ್ರೀನರಿ ಇದೆ, ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಮಸ್ತಿದೆ ಮಚ್ಚ. ಅದೇ ಹೇಳಿದ್ದು, ಇವಾಗ ಬಂದಿದ್ದು ನೋಡಿ ಕಾಣ್ತಾ ಇದೆ, ಏನು ಕಾಣ್ತಿಲ್ಲ. ವಾವ್. ಫುಲ್ ವಾಟರ್ ಕ್ರಾಸಿಂಗು ಇವತ್ತು. ಆ ಕಡೆ ಈ ಕಡೆ ಗದ್ದೆ ಬಯಲು. ಇಲ್ಲಿಂದ ಆ್ಯಕ್ಚುಲಿ ಎಲಿವೇಶನ್ ಸ್ಟಾರ್ಟ್ ಆಗುತ್ತೆ. ಬರೀ ಅಪ್ಪು ಭಯಂಕರ ಅಪ್ಪಿದೆ ಇಲ್ಲಿಂದ ಮುಂದಕ್ಕೆ. ಒಳ್ಳೆ RPM ಅಲ್ಲಿ ಎತ್ಕೊಂಡು ಹೋಗ್ಬೇಕು, ಒಳ್ಳೆ ಬಂದಿರೋ ಮೊಮೆಂಟಮಲ್ಲಿ. ಮಾಡೋರು ಅಷ್ಟದೇ ಇಲ್ಲ ಗಾಡಿ ಇಲ್ಲೆಲ್ಲ. 2000 RPM ಅಲ್ಲಿ ಹೊಡಿತಾ ಇದ್ದೀನಿ ಹಾಕೊಂಡು. ಮೊಮೆಂಟಮ್ ಹೋಯ್ತು ಅಂದರೆ ಫಸ್ಟ್ನೇ ಗೇರ್ಗೆ ಹಾಕ್ಬೇಕಾಗುತ್ತೆ ಇಲ್ಲಿ. ಹೋಯ್ತು ಮೊಮೆಂಟಮ್ ಹೋಯ್ತು. ಪೆಟ್ರೋಲ್ ಗಾಡಿ ಇದೆ ಡಿಸ್ಅಡ್ವಾಂಟೇಜ್. ಅದೇ ಡೀಸೆಲ್ ಗಾಡಿ ಆಗ್ಬಿಟ್ರೆ ಒಂದೇ ಶಾರ್ಟಿಗೆ ಹತ್ಬಿಡುತ್ತೆ ಇಲ್ಲಿ. ಹೇರ್ ಪಿನ್ ಇದೆ. ಇಲ್ಲ ಏರ್ ಪಿನ್ ಇಲ್ಲ. ಫುಲ್ಲು ಅಪ್ಪು ಎಲಿವೇಶನ್ ಅಂದರೆ ಇದು KGF ಫುಲ್ಲು ಇಲ್ಲ, ಅಷ್ಟು ಎಲಿವೇಶನ್ ಇಲ್ಲಿದೆ. ಫುಲ್ ಗಾಳಿ. ಆ ಕಡೆ ತೋರಿಸು ಮಚ್ಚ, ಹೆಂಗೆ ಕಾಣಿಸ್ತಾ ಇದೆ. ಮುಂಚೆ ಗಾಡಿ ಹಾಕ್ತೀನಿ, ಇಲ್ಲ ಫೋಟೋ ತಗೊಳ್ಳೋಣ, ಆಮೇಲೆ ಅಲ್ಲಿ ಹೋಗೋಣ. ಮೇಲೆ ಹಾಕ್ಬಿಡು. ಅಲ್ಲಿ ಮೇಲೆ ಹಾಕ್ತೀನಿ. ಇನ್ನೊಂದು ಸುಮ್ಮನೆ ನೋಡ್ಕೊಂಡೆ ಮಚ್ಚ. ಅಲ್ಲಿ ನೋಡ್ತಾ ಮುಂದಕ್ಕೆ ಹೋಗ್ತಾನೆ. ಎಲಿವೇಶನ್ ಅಂದ್ಕೊಂಡು ಕೆಳಕ್ಕೆ ಹೋಗ್ಬಿಟ್ರೆ ಕಷ್ಟ. ವ್ಯೂ ಅಂದರೆ ವ್ಯೂ, ಪುಷ್ಪಗಿರಿ ವ್ಯೂ. ಹಂಗೆ ಒಂದ್ಸಲಿ ವ್ಯೂ ನೋಡ್ಕೊಂಬಿಡಿ. 360 ಹಾಕ್ತೀನಿ. ಭಯಾನಕ ವ್ಯೂ ಇದೆ. ನೆನ್ನೆ ಸಾಯಂಕಾಲ ಬಂದಾಗ ಏನೂ ಕಾಣಿಸಿಲ್ಲ ಗುರು. ಇವಾಗ ಬಂದಿದ್ದಕ್ಕೆ ಬೆಳಗ್ಗೆ ಸಾಕಾತ ಕಾಣಿಸ್ತಿದೆ. ಗಾಳಿನೂ ಹಂಗೆ ಬೀಸ್ತಾ ಇದೆ. ಲುಕ್ ಅಟ್ ದಿಸ್. ಹಾಯ್ ಫ್ರೆಂಡ್ಸ್, ಹೆಂಗಿದೆ ವ್ಯೂ ಇಲ್ಲಿ? ಸಖತ್ತಿದೆ ಅಲ್ಲ? ದಾರಿ ಮಧ್ಯೆ ಒಂದು ಫೋಟೋ ಸೆಷನ್ ಮುಗಿಸ್ಕೊಂಡು ಈಗ ಒಂದು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಒಂದು ಸಿಂಪಲ್ ಆಗಿರೋ ಟ್ರೆಕ್ಕಿಂಗು. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ವಿ ಆರ್ ಅಬೌಟ್ ಟು ರೀಚ್ ಪುಷ್ಪಗಿರಿ. ಇವತ್ತು ನೆನ್ನೆ ಹೋಗಿದ್ದು ವ್ಯೂ ಪಾಯಿಂಟ್ ಇದು ಲೆಫ್ಟಲ್ಲಿ ಇದೆಯಲ್ಲ, ನೆನ್ನೆ ಅದು ಹೋಗಿದ್ವಿ. ಇವತ್ತು ಬಟ್ಟೆಪಾರೆ ವ್ಯೂ ಪಾಯಿಂಟ್ ಅಂತ ಅದು ಹೋಗೋಣ. ಸೊ ಓಕೆ, ವಿ ಹ್ಯಾವ್ ರೀಚ್ಡ್ ದ ಪಾರ್ಕಿಂಗ್ ನೌ.
ಸೊ ಇಲ್ಲಿ ಪುಷ್ಪಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ಕೆಳಗಡೆ ಪುಷ್ಪಗಿರಿ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಇದೆ. ಆ್ಯಂಡ್ ದೆನ್ ಈ ಕಡೆ ಹೊರ ಇದು ಪುಷ್ಪಗಿರಿ ಅಥವಾ ಕುಮಾರ ಪರ್ವತ ಟ್ರೆಕ್ಕಿಂಗ್ ರೂಟು. ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಜ್ಞಾನ ಕರೆದ್ರೆ ಆರಾಮಾಗತ್ತದೆ, ಆರಾಮಾಗತ್ತದೆ. ರಿಯರ್ ವೀಲ್ ಡ್ರೈವ್ ಆರಾಮಾಗುತ್ತೆ. 4x4 ಇಲ್ಲ ಮಚ್ಚ, ಇಲ್ಲಿ 4x4 ಬೇಕು ಅಂದ್ಕೊತೀನಿ. ಹತ್ತಲ್ಲ, ಇಲ್ಲಿ 4x4 ಬೇಕು. ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಸಿಕ್ಕಾಬಟ್ಟೆ ಇದಿದೆ, ಗುಂಡಿ ಇದೆ. ನಾನು ಹತ್ತಲ್ಲ. ಇನ್ನು ಮನೆ ಇದೆ, ಈ ಮನೆ ಪಕ್ಕದಲ್ಲಿ ಒಂದು ಪಾತ್ ಇದೆ ಹಿಂಗಿಂದವರೆ, ಪಟ್ಟೆಪಾರೆ ವ್ಯೂ ಪಾಯಿಂಟ್. ಸೊ ಒಂದು ಕಾಡಿನ ಮಧ್ಯೆ ನಮ್ಮ ಹುಡುಗರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೌಸ್ ದ ಜೋಶ್, ಜೋರಾಗಿ ಹೇಳ್ಬೇಕು, ಹೈ ಸರ್ ಅನ್ಬೇಕು ಎಲ್ಲ. ಹಿಂದೆ ಬನ್ನಿ ಎಲ್ಲ. ಹಾಂ, ಈಗ ಹೌಸ್ ದ ಜೋಶ್, ಹೈ ಸರ್, ಹೌಸ್ ದ ಜೋಶ್, ಹಾಯ್ ಹಾಯ್. ನೋಡಿದ್ದೆ ಎಂತ ಜಾರ್ ಬಿದ್ದಿದಾರಲ್ಲ ಇಲ್ಲಿ. ಅದಕ್ಕೆ ಹುಲ್ಲು ಇರೋ ಕಡೆ ಕಾಲಿಡ್ಬೇಕು. ಪಾಚಿ ಬಳ್ಕೊಂಡ್ಬಿಟ್ಟಿದೆ, ನೀರೆಲ್ಲ ಬಂದು ವೀಸ್ ಕಿಟ್ ಆಗುತ್ತೆ. ಈ ಪಟ್ಟೆಪಾರೆ ವ್ಯೂ ಪಾಯಿಂಟ್ದು ಒಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂದರೆ, ಪಾಂಡವರು ವನವಾಸಕ್ಕೆ ಬಂದಾಗ ಕೌರವರನ್ನು ಸ್ವಲ್ಪ ಮ್ಯಾನಿಪುಲೇಟ್ ಮಾಡೋಕ್ಕೆ, ಅಂದರೆ ಅವ್ರನ್ನ ಏಮಾರ್ಸೋಕ್ಕೆ ಒಂದು ಟೌನ್ ಥರ, ಇಲ್ಲಿ ಒಂದು ಹಳ್ಳಿ ಥರ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ. ಕಲ್ಲು ಬಂಡೆಗಳನ್ನೆಲ್ಲ ಜೋಡಿಸಿ ಇಲ್ಲಿ ಯಾವುದೋ ಟೌನ್ ಇದೆ, ಇಲ್ಲಿ ಪಾಂಡವರಿಲ್ಲ, ಪಾಂಡವರು ವನವಾಸದಲ್ಲಿದ್ದಾರೆ, ಬಟ್ ಅವ್ರ ಮೇಲೆ ಅಟ್ಯಾಕ್ ಆಗಬಾರ್ದು ಅಂತ ಅವ್ರನ್ನ ಯಾಮಾರ್ಸೋಕ್ಕೆ ಇಲ್ಲಿ ಆ ಥರ ಕಟ್ಟಿದ್ರು ಅನ್ನೋ ಒಂದು ಇತಿಹಾಸ ಇದೆ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ದಟ್ಟ ಕಾಡಿನ ಒಳಗಡೆ ನಮ್ಮ ಹುಡುಗರು ಎದ್ರುಕೊಂಡು ಬರ್ತಾರೆ. ಇಲ್ಲ ಎದ್ರುಕೊಂಡು ಬರ್ತಾರೆ ಅಂತ ನೀವು ಅಂತೀರಾ? ದೇವ್ರು ಹಿಂಗಿದೆ ಇಲ್ಲಿ ಪಾತು. ಯಪ್ಪ 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 ಯಪ್ಪ, ಡೆನ್ಸ್ ಫಾರೆಸ್ಟ್ ಗುರು. ಬೆಳಗ್ಗೆ ಬರ್ತಾಯಿಲ್ಲ, ಇಲ್ಲಿ ಫುಲ್ ಕತ್ಲೆ. ಇಲ್ಲಿ ಬೃಹದಾಕಾರದ ಬಂಡೆ ಇದೆ. ಈ ಬಂಡೆಗಳನ್ನೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಬಂತು ಪಾಯಿಂಟ್ ಬಾ ಇದೆ. ನೋಡಿ ಬ್ರೋ, ಯಾವ್ದು ಗುರು ಪುಷ್ಪಗಿರಿ ಬೆಟ್ಟ ಇಲ್ಲಿ ಗೊತ್ತೇ ಆಗ್ತಾ ಇಲ್ಲ. ಆಗಿದೆ ನಾವು ನಡ್ಕೊಂಡು ಹೋಗ್ತಿರೋ ದಾರಿ ಈ ಥರ ಇದೆ. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್. ಎಲ್ಲ ಇಲ್ಲಿ ಒಂದು ಚಿಕ್ಕ ಮನೆ ಥರ ಎಲ್ಲ ಕಲ್ಲುಗಳನ್ನ ಜೋಡಿಸಿಟ್ಟಿದ್ದಾರೆ. ಈ ಥರ ಒಂದು ಟೆಕ್ನಿಕ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅಂತ ಒಂದು ಪ್ರತೀತಿ. ಇವು ಇಲ್ಲಿ ಇನ್ನೂ ಸುಮಾರಿದೆ ಇಲ್ಲಿ. ಯಾವ ಥರ ಮಾಡಿದ್ದಾರೆ ನೋಡಿ ಪ್ಲೇಸ್ನ. ಬಾ ಅದ್ರ ಮಧ್ಯೆಯಲ್ಲಿ ಹೂವುಗಳು ಬಿಟ್ಕೊಂಡಿದೆ. ಹೆಂಗೆ ಬಿಟ್ಕೊಂಡಿದೆ ಹೂವು? ಈ ಥರ ಎಲ್ಲ ಹೂವು ಬಿಟ್ಕೊಂಡಿದೆ ಇಲ್ಲಿ. ಫುಲ್ಲು ಬಂಡೆಗಳ ಮೇಲೆ ಕಲ್ಲುಗಳ ರಾಶಿ. ದೂರದಿಂದ ಯಾರು ಆಕಾಶಯಾನ ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಬಂದವ್ರಿಗೆ ಇಲ್ಲಿ ಯಾವುದೋ ಒಂದು ಹಳ್ಳಿ ಇದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಓಹೋ, ಇನ್ನು ಮುಂದೆವರೆ ತುಂಬ ಹೈಟ್ ಇದೆ ಗುರು ಇಲ್ಲಿ. ಇನ್ನೂ ಎತ್ತೆತ್ತರವಾದಂಥ ಇಲ್ಲಿ ಗೋಪುರಗಳಿದ್ದಾವೆ ಇಲ್ಲಿ ಮುಂದೆ. ಎಲ್ಲ ಕಲ್ಲುಗಳು ಸ್ಲಿಪ್ಪರೇ ಇರುತ್ತೆ. ಸೊ ಯಾರಾದರೂ ಈ ಕಡೆ ಬಂದರೆ ಹುಷಾರಾಗಿರಬೇಕು. ಆ್ಯಕ್ಚುಲಿ ಆ ಕಡೆ ಮಲ್ಲಳ್ಳಿ ಫಾಲ್ಸ್ ಇದೆ. ಮಲ್ಲಳ್ಳಿ ಫಾಲ್ಸ್ದು ಸೌಂಡು ನಮಗೆ ಕೇಳಿಸ್ತಾ ಇದೆ, ಬಟ್ ಕಾಣೋದಿಲ್ಲ ಅಂದ್ಕೊತೀನಿ. ನನಗೆ ಯಾಕೆ ಇದು ಮಳೆ ಥರ ಫೀಲ್ ಆಗ್ತಾಯಿಲ್ಲ. ಮಲ್ಲಳ್ಳಿ ಫಾಲ್ಸಿಗೆ ನೀರೇ ಮೇಲೆ ಬಂದಿದ್ದರೆ ಬೀಳ್ತಾ ಇದೆ ಅನಿಸುತ್ತೆ. ಆವಿಯಾಗಿ ಬಂದು ನಮ್ಮ ಮೇಲೆ ಬಿದ್ದಂಗೆ ಫೀಲ್ ಆಗ್ತಾಯಿದೆ. ಇಲ್ಲಿಂದ ಒಂದು ವ್ಯೂ ಹಾಕ್ಕೊಳ್ಳಿ. ಬಾ ಮೋಡಗಳು ಹಿಂಗೆ ಚಲಿಸ್ತಾ ಇದ್ದಾವೆ. ಚಲಿಸುವ ಮೋಡಗಳು ಅಂತಾರಲ್ಲ, ಅದು ಇವತ್ತು ಫೀಲ್ ಆಗ್ತಾಯಿದೆ ನಮಗೆ. ಚಲಿಸುವ ಮೋಡಗಳು. ಆಹಾ, ನಮ್ಮ ಬಾಯ್ಸು ಬರಲ್ಲ ಅಂದ್ಕೊಂಡು ಇಲ್ಲಿ ತನಕ ಬಂದುಬಿಟ್ರು. ಅದಕ್ಕೆ ಬಾ ಅಂದಿದ್ದು. ಇದು ಹಿಂದಿನ ಕಾಲದಲ್ಲಿ ಪಾಂಡವರು ವನವಾಸ ಬಂದಿದ್ದಾಗ ಕೌರವರು ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನೋ ರೀಸನ್ಗೆ ಅವ್ರು ಇಲ್ಲಿ ಇದ್ದರಂತೆ, ಇಲ್ಲಿ ತಂಗಿದ್ದಂಥ ಸ್ಥಳದಲ್ಲಿ
ಈ ಥರ ಬೆಟ್ಟ ಗುಡ್ಡ ಥರ ಅಂದರೆ ಇದರ ಮನೆಗಳ ಥರ ಮಾಡಿದ್ದಾರೆ ಸ್ಟ್ರಕ್ಚರ್ಸು, ಕಲ್ಲಿನ ಮನೆಗಳ ಥರ. ಅವ್ರು ಆಕಾಶಯಾನ ಮಾಡ್ಕೊಂಡು ಬಂದು ನೋಡಿದ್ರು ಅವ್ರಿಗೆ ಇಲ್ಲಿ ಏನೋ ಒಂದು ಟೌನ್ ಇದೆ, ಇಲ್ಲೊಂದು ಹಳ್ಳಿ ಇದೆ, ಇಲ್ಲಿ ಪಾಂಡವ್ರು ಇಲ್ಲ ಅನ್ನೋ ಥರ ಒಂದು ಅವ್ರಿಗೆ ಮಿಸ್ಲೀಡ್ ಮಾಡೋಕ್ಕೆ ಆ ಒಂದು ಪರ್ಪಸಿಗೆ ಮಾಡಿರೋಂಥ ಜಾಗ ಇದು ಅಂತ ಪ್ರತೀತಿ ಇದೆ. ಜಾಗ್ರತೆ, ಗಣಿ ಮುಂದೆ ಹೋಗಬೇಡ. ಅಲ್ಲಿ ಚೆನ್ನಾಗಿದೆ ನೋಡು. ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಎಲ್ಲ ಹೋಗ್ಬೋದು. ಆ ಕಡೆಯಿಂದ ಇಳ್ಕೊಂಡು ಹೋಗ್ಬೋದು, ಅಲ್ಲಿಂದ ಆ ಕಡೆ ಇಳ್ಕೊಂಡವ್ರು ಅಲ್ಲೊಂದು ನಿಂತ್ಕೋಬೋದು, ಫೋಟೋ ಗಟ್ಟ ತಗೋಬೋದು. ಕೂಗ್ತಾ ಇರ್ಬೇಕಂದ್ರೆ ನಿಲ್ಸ್ಬಿಡ್ತೀರ ಹಂಗೆ. ಗಾಳಿ ಗಾಳಿ ಮತ್ತೆ ಸುತ್ತ ಪ್ರಕೃತಿಯ ಹಸಿರು, ಮತ್ತೆ ಇಲ್ಲಿ ಮರಗಳು, ಚಲಿಸುವ ಮೋಡಗಳು, ನಿಧಾನಕ್ಕೆ ಹಿಂಗೆ ಹೋಗ್ತಾ ಇದೆ ಮೋಡ ಎಲ್ಲ. ಬಟ್ ಎದುರುಗಡೆ ಬಿಸಿಲಿರೋದ್ರಿಂದ ಮೋಸ್ಟ್ಲಿ ವ್ಯೂ ಕಾಣಲ್ಲ. ಬಟ್ ನಮಗಿಲ್ಲಿ ಸಗದಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾಗಂತೂ ಇದು ಬರಲ್ಲ ಅನ್ಕೊತೀನಿ ಮೋಸ್ಟ್ಲಿ. ಅಲ್ಲಿ ನೋಡಿ ಎಣ್ಣೆ ತಗೊಂಡು ನೋಡಿ ಇಲ್ಲೆಲ್ಲ ಬಂದು ಎಣ್ಣೆ ಹೊಡೆದವ್ರೆ. ಯಾರು ಗುರು ಇವರೆಲ್ಲ. ಈ ಕಡೆ ಮಾತ್ರ ಇದೆಲ್ಲ ಪುಷ್ಪಗಿರಿ ಫಾರೆಸ್ಟ್ ರೇಂಜು. ಇದರಲ್ಲಿ ಪುಷ್ಪಗಿರಿ ಬೆಟ್ಟ ಯಾವುದು ಅಂತ ಗೊತ್ತಿಲ್ಲ, ಏನು ಗೊತ್ತಾಗಲ್ಲ, ಫುಲ್ ಕನ್ಫ್ಯೂಷನ್ನು. ದೊಡ್ಡ ಬೆಟ್ಟ ಯಾವುದು, ಪುಷ್ಪಗಿರಿ ಬೆಟ್ಟ ಯಾವುದು ಒಂದು ಗೊತ್ತಾಗಲ್ಲ ಇಲ್ಲಿ. ಮಾತ್ರ ಸರಿಯಾಗಿ ಹೈಟ್ ಇದೆ ಇದು ಪ್ಲೇಸ್ ಮಾತ್ರ. ಇದೊಂದು 360 ಡಿಗ್ರಿ ವ್ಯೂ ಆಫ್ ದಿಸ್ ಪಟ್ಟೆಪಾರೆ ವ್ಯೂ ಪಾಯಿಂಟ್. ಇಲ್ಲ ಗಿಡಗಳು ಹೆಂಗೆ ಬೆಳ್ಕೊಂಡಿದೆ ನೋಡು. ಕರೆಕ್ಟಾಗಿ ಲೆವೆಲಾಗಿ ತೆಗ್ಬಿಡೋದು ಅಲ್ಲ, ಹಿಂಗೆ ಸ್ಟ್ರೈಟ್ ಮಾಡಿಬಿಡಿ. ನೋಡಿ ಮೋಡ ಹೆಂಗೆ ಕರಗ್ತಾ ಇದೆ ಅಂತ. ಅಲ್ಲಿ ಸ್ವಲ್ಪ ಮೋಡ ಹಂಗೆ ಕರಗ್ತಾ ಇದೆ, ಎವಾಪ್ರೇಟ್ ಆಗ್ತಾ ಇದೆ. ಫಾಗ ಮೋಡನ ಒಂದು ಗೊತ್ತಾಗಲ್ಲ, ಮೋಡನೇ ಅನ್ಸುತ್ತಿದೆಲ್ಲ. ಕ್ಲೌಡ್ಸ್, ಎಬೋ ದ ಕ್ಲೌಡ್ಸ್. ಪ್ರಕೃತಿ ಅಂತ ಎಲ್ಲಾದು ಕ್ವಶನ್ಗೆ ಆನ್ಸರ್ ಇದೆ. ನಾವು ಬರೇ ಹಾಯ್ ಹಾಯ್ ತುಂಬ ಇದೆ ಲಿಂಕ್. ಈ ದುರ್ಗಮಾದಿಯಲ್ಲಿ ಹೆಂಗೆ ಇಳಿಯೋದು ಅಂತ ನಮ್ಮ ಸುಪ್ರೀತ್ ಅವ್ರು ತೋರಿಸ್ಕೊಡ್ತಾರೆ. ಹಂಗೆ ನಿಧಾನ ಆಮೇಲೆ ವಾಪಸ್ ಬರ್ಬೇಕಾರೆ ಮಳೆ ಸ್ಟಾರ್ಟ್ ಆಯಿತು ಗುರು. ಅದು ಸರಿ ಮಳೆ ಬಂತು, ಇಲ್ಲಿ ಸೋನೆ ಮಳೆ ಬರ್ತಾ ಇದೆ. ಸೊ ಇವಾಗ ರೆಸಾರ್ಟ್ಗೆ ಹೋಗಿ ತಿಂಡಿ ಮಾಡ್ಕೊತೀವಿ. ತಿಂಡಿ ಮಾಡ್ಕೊಂಡು ನೆಕ್ಸ್ಟು ರಿವರ್ ರಾಫ್ಟಿಂಗ್ ಹೋಗೋ ಪ್ಲ್ಯಾನ್ ಇದೆ. ನೀರು ಫ್ಲೋ ಆ್ಯಕ್ಯುರೇಟ್ ಆಗಿತ್ತು ಅಂದರೆ ರಿವರ್ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಅದು ಎಕ್ಸ್ಪ್ಲೋರ್ ಮಾಡೋಣ ಇವತ್ತು.